Just as the political temperature in Karnataka was rising, terrorists struck in Bangalore. On the last day of file nominations for the May elections, a bomb went off in the city at 10:30 am. Jagannath Bhavan, the BJP city office, was the target. The bomb exploded near a police van which was stationed there to manage the surging crowd. 16 people, including 11 policemen and 5 civilians, were injured. ಅಲ್ಲಿ ಪಕ್ಕದಲ್ಲಿ ಬಿಜೆಪಿ ಆಫೀಸ್ರಿಂದ ಪಕ್ಕದಲ್ಲಿ ಪೊಲೀಸ್ ವ್ಯಾನ್ ಇರ್ತದೆ, ಯಾವಾಗೂ 24 hours ಆ ರಿಸರ್ವ್ ನಿಂತಿರ್ತದೆ. ಆಗ ಅವರು ಅಮಾಯಕರು ಪಾಪ ಕುಂತಿದ್ರು. 8-9 ಜನ ಪೊಲೀಸ್ನವ್ರಿಗೆ ಅಪಾಯ ಆಗಿದೆ. ಜ್ಞಾನ ತಪ್ಪಿಬಿಟ್ಟು ಇಲ್ಲೇನೋ ಗ್ಲಾಸ್ ಇತ್ತಲ್ಲ ಪೊಲೀಸ್ದು ವ್ಯಾನ್ದು ಮುಂಜೆ ಗ್ಲಾಸು ಅದು ಬಿದ್ದಿತ್ತೇನೋ, ಇಲ್ಲೆಲ್ಲ ಸ್ವಲ್ಪ ರಕ್ತ ಬಂದಿತ್ತು. ರಕ್ತ ಬಂದು ಅವ್ರನ್ನ ಪೊಲೀಸ್ನ ಅವರೇ ಕೊಲೀಗ್ಸಿ ಅವರು ತಗೊಂಡು ಬಂದು ನಮ್ಮ ಆಫೀಸ್ ಮುಂದೆ ಎಲ್ಲ ಬಟ್ಟೆ ಬಿಚ್ಚಿ ಶೂ ಎಲ್ಲ ಬಿಚ್ಚಿ ಗಾಳಿ ಬೀಸಿ ನೀರು ಹಾಕಿ ಆಮೇಲೆ ಅಷ್ಟೊತ್ತಿಗೆ ಆಂಬುಲೆನ್ಸ್ ಬಂತು ಕರ್ಕೊಂಡು ಹೋಗ್ಬಿಟ್ರು. ಮತ್ತು ಒಬ್ರಿಗೆ ಇನ್ನೊಬ್ಬ ಪೊಲೀಸವ್ರಿಗೆ ಸಖತ್ ತಲೆಗೆಲ್ಲ ಪೆಟ್ಟಾಗಿ ಗ್ಲಾಸ್ ಎಲ್ಲ ಕಣ್ಣಿಗೆಲ್ಲ ಚುಚ್ಕೊಂಡು ನಮಗಂತೂ ಕಣ್ಣಿನ ನೋಡಿಬಿಟ್ಟು ಹಾಗೆ ಶಾಕ್ ಆಗಿಬಿಟ್ಟು. ಒಂದು 15-16 ವರ್ಷದ ಹುಡುಗಿ, ಅವಳಿಗೆ ಫುಲ್ಲು ಕಾಲಿಗೆ ಸೀರಿಯಸ್ ಆಗಿ ಇದಾಗ್ಬಿಟ್ಟಿದ್ದು, ಕಾಲೆಲ್ಲ ಇದಾಗ್ಬಿಟ್ಟು ನೇದಾಡ್ತಾ ಇತ್ತು ಅವಳ ಕಾಲು. The blast site was chaotic. 3 cars went up in flames and a bike was blown to smithereens. The loud bang sent people running for cover. ನಾನು ಆಫೀಸ್ ಜಸ್ಟ್ ಎಂಟ್ರಿ ಕೊಟ್ಟೆ. ಆಗಿ ಸ್ಪಾಟಿಂದ ಜಸ್ಟ್ ನನ್ನ ಒಂದು ಆಫೀಸ್ ಮುಂದೆ ಗಾಡಿ ನಿಲ್ಲಿಸಿ ಮೆಟ್ಲತ್ತಿ ಇಲ್ಲಿಗೆ ಬಂದೆ. ಒಂದು ಬಡ್ ಸೌಂಡು, ಅದು ನಾವು ಇದುವರೆಗೂ ಬೆಂಗಳೂರಿನಲ್ಲಿ ಕೇಳಿರಲಿಲ್ಲ. ಫುಲ್ಲು ದೊಡ್ಡ ಸೌಂಡು, ಬೆಂಕಿ ಥರ ಸೌಂಡ್ ಬಂತು. ನಮ್ಮ ಸುತ್ತಮುತ್ತ ನಮ್ಮದು ಬಿಲ್ಡಿಂಗ್ದೆಲ್ಲ ಗ್ಲಾಸ್ಗಳು ಪೀಸ್ಗಳು ಎಲ್ಲ ಚಲಪಿಲ್ಲ ಕೆಳಗಡೆ ಬೀಳ್ತಾ ಇತ್ತು. ಮತ್ತೆ ಹಿಂದೆ ಮುಂದೆ ಎಲ್ಲ ನೋಡಿದ್ರೆ ಹಂಗೆ ಪಕ್ಕದ ನೋಡಿದ್ರೆ ಕಾರ್ ಹತ್ಕೊಂಡು ಉರಿತಾ ಇತ್ತು. ಅಲ್ಲೊಂದು ಹಣ್ಣಂಗಡಿ ಇತ್ತು, ಒಂದು ಹೂವು ಮಾರ್ತಾ ಇದ್ರು. ಭಾಳ ಜನಕ್ಕೆ ಅಪಾಯ ಆಗಿದೆ. As the police officials started combing the crime side, politicians got into the act. A Congress spokesperson tweeted saying the blast would help BJP politically during the elections, drawing angry reaction from many. It is a usual Congress event. It is the most inhuman act by the Congress people in which they have become experts, they have become past masters. BJP is not short of issues. BJP will see this as a national disaster, as a calamity from a human act. Definitely we are the last persons to use it politically, like our friends are doing.